ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಕಚೇರಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಪ್ರತಿಷ್ಠಿತ ನಾರಾಯಣ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕ್ಯಾಂಪ್ನಲ್ಲಿ ವಿವಿಧ ತಪಾಸಣೆ ನಡೆಸಲಾಯಿತು. ಸಂಸ್ಥೆಯ ಕಚೇರಿ ಆವರಣದಲ್ಲಿ ಇವತ್ತು ಮತ್ತು ನಾಳೆ ಹೆಲ್ತ್ ಕ್ಯಾಂಪ್ ನಡೀತಾ ಇದ್ದು, ನಾರಾಯಣ ಆಸ್ಪತ್ರೆಯ ನುರಿತ ವೈದ್ಯರು ಹಾಗೂ ತಾಂತ್ರಿಕ ಸಿಬ್ಬಂದಿ ತಂಡ ಸಿಬ್ಬಂದಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸ್ತಾ ಇದೆ. ಬಿಪಿ, ಬಿಎಂಐ, ವಿವಿಧ ರೀತಿಯ ರಕ್ತ ಪರೀಕ್ಷೆಗಳಾದ ಕಂಪ್ಲೀಟ್ ಬ್ಲಡ್ ಕೌಂಟ್, ಹಿಮೋಗ್ಲೋಬಿನ್ ಪರೀಕ್ಷೆ, ಎಲೆಕ್ಟ್ರೋಲೈಟ್ ಟೆಸ್ಟ್ ಮತ್ತು ರ್ಯಾಂಡಮ್ ಬ್ಲಡ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಸಿಜಿ ಮತ್ತು ಇಕೋ ಮಾಡಿಸಲಾಗ್ತಾ ಇದೆ. ಇದಲ್ಲದೆ ಬೋನ್ ಡೆನ್ಸಿಟಿ ಪರೀಕ್ಷೆ ಹಾಗೂ ವಿಶೇಷವಾಗಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚುವ ಮ್ಯಾಮೋಗ್ರಾಮ್ ಟೆಸ್ಟ್ ಸಹ ಮಾಡಲಾಯಿತು. ಬಳಿಕ ನುರಿತ ವೈದ್ಯರಿಂದ ಉಚಿತ ಸಮಾಲೋಚನೆಯನ್ನ ಸಹ ಮಾಡಿಸಲಾಯಿತು. ಇವತ್ತು ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಉದ್ಯೋಗಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದೀವಿ. ಇದರ ಮೂಲ ಉದ್ದೇಶ ನಮ್ಮ ನಾರಾಯಣ ಹೃದಯಾಲಯದ ಚೇರ್ಮನ್ ಆದಂಥ ದೇವಿ ಶೆಟ್ಟಿ ಅವರು ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೂ ಕೂಡ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಕರ್ನಾಟಕದ ಈಗಾಗಲೇ ಎಲ್ಲ ರೀತಿಯ ನಾವು ಶಿಬಿರಗಳನ್ನು ಮಾಡ್ತಾಯಿದ್ವಿ. ಉದಾಹರಣೆಗೆ ವೆಲ್ನೆಸ್ ಆನ್ ವೀಲ್, ಹಾರ್ಟ್ ಕೇರ್ ಆನ್ ವೀಲ್ ಹಾಗೂ ಪ್ರತಿಯೊಂದು ಸಂಸ್ಥೆಗಳಲ್ಲೂ ಕೂಡ ನಾವು ಶಿಬಿರಗಳನ್ನು ಮಾಡ್ತಾಯಿದ್ವಿ. ಇವತ್ತು ನಾವು ಮುಖ್ಯವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಉದ್ಯೋಗಿಗಳಿಗೆ ಈ ಶಿಬಿರವನ್ನು ಮಾಡಲಿಕ್ಕೆ ಮುಖ್ಯ ಉದ್ದೇಶ, ದಿನದ 24 ಗಂಟೆಗೂ ಕೂಡ ಇವರು ಈ ಒತ್ತಡದ ಜೀವನದಲ್ಲಿ ಕೆಲಸಗಳನ್ನು ಮಾಡ್ತಿರ್ತಾರೆ. ಹಾಗಾಗಿ ಅವರ ಆರೋಗ್ಯವನ್ನು ಅವರು ಕಾಪಾಡ್ಕೋಬೇಕು, ಅವರ ಆರೋಗ್ಯನ ಸರಿಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹೃದಯ ರೋಗ ಹಾಗೂ ಕ್ಯಾನ್ಸರ್ ರೋಗ ಮುಂತಾದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಶಿಬಿರವನ್ನು ಮಾಡ್ತಾಯಿದ್ವಿ. ಸಪೋಸ್ ಇದರಲ್ಲಿ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟು, ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಉದ್ಯೋಗಗಳಿಗೆ ನಾವು ಈಗ ಶಿಬಿರಗಳನ್ನು ಮಾಡ್ತಾಯಿದ್ವಿ. ಒಂದು ನಮಗೆ ಖುಷಿಯಾದ ವಿಚಾರ ಅಂದರೆ ಬೆಳಗ್ಗಿಂದ ನಾವು ಶಿಬಿರನ ಮಾಡ್ತಾಯಿದ್ವಿ, ಬಟ್ ಪಾರ್ಟಿಸಿಪೇಟ್ ತುಂಬ ಜೋಶಿಂದ ಬಂದ ಈ ಶಿಬಿರದ ಸದುಪಯೋಗ ಪಡಿಸ್ಕೊಳ್ತಾರೆ. ಅದು ತುಂಬ ಖುಷಿಯಾಗುತ್ತೆ. ಹಾಗೆ ಎಲ್ಲರೂ ಆರೋಗ್ಯವಾಗಿರಲಿ, ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತು ನಾವು ಏಷ್ಯಾನೆಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.